ನೊಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಾವಿದ್ದೇವೆ. ಸಿಟಿ ರವಿ ಆ ಪದ ಬಳಸಿದ್ದೆ ಆದರೆ ಅದು ತಪ್ಪು. ಬೆಳಗಾವಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಮಹಿಳೆಗೂ ಆ ರೀತಿ ಶಬ್ದವನ್ನು ಬಳಸಬಾರದು. ಯಾವ ಪಕ್ಷ ಇರಲಿ ನೊಂದ ಮಹಿಳೆ ಜೊತೆಗೆ ನಾವಿದ್ದೇ ಇರ್ತೇವೆ. ಸಿಟಿ ರವಿ ಆ ಶಬ್ದ ಬಳಸಬಾರದು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಯಾಕಂದರೆ ಹೆಬ್ಬಾಳ್ಕರ್ ಪರವಾಗಿ ಈಗ ಸಾಕಷ್ಟು ನಾಯಕರು ಅವ್ರ ಪರವಾಗಿದ್ದಾರೆ, ಅವ್ರ ಪಕ್ಷದಲ್ಲೂ ಕೂಡ. ಈ ಸಮಾಜ ಅಂತ ಬಂದಾಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಾವು ಯಾವತ್ತೂ ಕೂಡ ಅವ್ರ ಜೊತೆಗೆ ಇರ್ತೇವೆ, ಅವ್ರ ಬಲವಾಗಿರ್ತೇವೆ ಅಂತ ಹೇಳಿದ್ದಾರೆ. ನಾನು ಕೊಪ್ಪಳದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಮತ್ತು ಧಾರವಾಡದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಆ ಘಟನೆಯನ್ನು ಖಂಡಿಸಿದ್ದೀನಿ. ಕಾರಣ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮಹಿಳೆಗೆ, ಅದು ವಿಧಾನಸಭಾ ಅಧಿವೇಶನದ ಒಳಗಾಗಿರ್ಬೋದು ಹೊರಗಾಗಿರ್ಬೋದು, ಯಾರು ಸಹ ಆ ಸಂಸದೀಯ ಶಬ್ದಗಳನ್ನು ಯಾರು ಸಹ ಬಳಸಬಾರ್ದು ಅಂತ. ಹಾಗಾಗಿ ಬಳಸುವಂಥ ಪ್ರಯತ್ನ ಯಾರೇ ಮಾಡಲಿ ಅದು ಖಂಡನೀಯವಾಗಿರ್ತಕ್ಕಂಥವ್ರು. ಮತ್ತು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಶಬ್ದ ಬಳಸಿದ್ದೇ ಆದರೆ ಅಂತ ನೊಂದವರ ಪರವಾಗಿ ಯಾವತ್ತು ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಹೇಳಿದೆ. ನೊಂದಂಥ ತಾಯಿಯ ಜೊತೆಯಲ್ಲಿ ಇಡೀ ನಾವು ಇರ್ತೀವಿ. ಹಾಗಾಗಿ ಒಂದು ವೇಳೆ ಸಿಟಿ ರವಿಯವರು ಅಂದಿದ್ದೇ ಆದರೆ ಅದು ತಪ್ಪು ಅಂತ, ಯಾವುದೇ ಹೆಣ್ಣಿಗೂ ಆ ಶಬ್ದ ಬಳಸಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಘಟನೆ ಆದ ತಕ್ಷಣವೇ ನಾನು ಕೊಪ್ಪಳದ